ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಲಾರಿ ಹಾಗೆಯೇ ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ಘಟ್ಟದಲ್ಲಿ ಘಟನೆ ನಡೆದಿರುವುದು. ಚಿಕಿತ್ಸೆ ಫಲಕಾರಿ ಆಗದೆ ಸಚಿನ್ ಹೆಬ್ಬಳ್ಳಿ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಧಾರವಾಡದಿಂದ ಅಂಕೋಲಾಗೆ ಕ್ರೂಸರ್ ಬರ್ತಾ ಇತ್ತು. ಡೆಲಿವರಿ ಬಾಯ್ ಆಗಿ ಉದ್ಯೋಗ ಮಾಡ್ತಾ ಇದ್ದರು. ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆ ಅಂತೇಳಿ ಈ ಹುಡುಗರೆಲ್ಲ ಬಂದಿದ್ದಾರೆ. ಮೃತ ಯುವಕರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಲಾರಿ ಹಾಗೇನೆ ಕ್ರೂಸರ್ ಮಧ್ಯದಲ್ಲಿ ಮುಖಾಮುಖಿಯಾಗಿ ಡಿಕ್ಕಿ ಆದಂಥ ಸಂದರ್ಭದಲ್ಲಿ 7 ಜನ ಮೃತಪಟ್ಟಿದ್ದಾರೆ. 6 ಜನ ಮೃತಪಟ್ಟಿದ್ರು ಫಸ್ಟಿಗೆ, ಮತ್ತೊಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಗಾಯಗೊಂಡವರನ್ನ. ಸೊ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಚಿನ್ ಅನ್ನೋ ಯುವಕ ಕೂಡ ಮೃತಪಟ್ಟಿದ್ದಾರೆ. 8 ಜನ ಹೋಗಿದ್ರು. ಡ್ರೈವರ್ ಒಬ್ಬ 9 ಜನ. ನಿನ್ನೆ 11 ಗಂಟೆಗೆ ಹೋಗಿದ್ದೇವೆ. ಗೊತ್ತಿಲ್ಲ ಸರ್, ನಾನು ಮಲ್ಕೊಂಡಿದ್ದೆ ಗಾಡಿಯಾಗ. ಗಾಡಿ ಬಿದ್ದಿದ ಮೇಲೆ ನಾವು ಅವರು ಇಬ್ಬರು ಜನ ಬಂದರು ಅಲ್ಲೇ. ಅವ್ರು ಬಂದು ಡೋರ್ ತೆಗೆದ ಮೇಲೆ ಎದ್ದು ನೋಡಿದ್ದೆ ನಾವು. ನನ್ನ ಬಾಜುನೇ ಸಚಿನನ್ನ ಮಲ್ಕೊಂಡಿದ್ದ, ಮತ್ತು ಅವ್ರು ಅಭಿಯನ್ನ ಮಲ್ಕೊಂಡಿದ್ರು. ನಾವು ಹಿಂದೆ ಕೃಷರಲ್ಲಿ ಮಲ್ಕೊಂಡಿದ್ವಿ. ಅವರಿಗೆ ಎಬ್ಸಿ ಇದು ಮಾಡಿದ್ವಿ. ಸಚಿನನ್ನ ಆಯ್ತು ಹೇಳ್ತೀನಿ ಅಂತಂದ್ರು. ಏನೂ ಗೊತ್ತಿಲ್ಲ ಸರ್. ಒಮ್ಮಾಗಲೇ ಬಿದ್ದ ಮೇಲೆ ಅವ್ರು ಬಂದು ಡೋರ್ ತೆಗೆದ ಮೇಲೆ ಎದ್ದಿದ್ದು ನಾನು. ಜನ ಅಂತ ಗೊತ್ತಿಲ್ರಿ ಸರ್. ಎಷ್ಟು ಜನ ಅಂದ್ರೆ 9 ಮಂದಿ ಹಾಕೇಬೇಕು, ಕ್ಲೋಸರ್ ಮಾಡೇವಿ ಅಂತಂದ್ರೆ ಟ್ರಿಪ್ಪಿಗೆ ಹೋಗಿದ್ರಿ. ಕಂಪನಿಯಾಗ ಕೆಲಸ ಮಾಡ್ತಿದ್ದಾರೆ. ಸುಗ್ಗಿದು ಮಾಡ್ತಿದ್ದಾರೆ. ಅಲ್ಲಿ ಕಂಪನಿಯಾಗ ಹಾಕಿದ್ದಾರೆ. 1 ವರ್ಷ ಮಾಡಿ ಬಂದಿತ್ರಿ ನನ್ನ ಮಗ. 1 ವರ್ಷ ಮಾಡಿ ಬಂದ್ ಮತ್ತೆ ಸುಗ್ಗಿ ಹೊಡಿತೇನೆ ಮಮ್ಮಿ ಮನ್ಯಾಗ ಕುಂತ ಏನ್ ಮಾಡ್ರಿ ಕೇಳ್ಬೇಕು ಅರ್ಜಿಗೆ ಅಂತ ಕೆಲಸಕ್ಕೆ ಹೋದ್ರಿ. 20-25 ದಿವಸ ಆಗೈತ್ರಿಪ್ಪ ಬಂದು. ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಆರತಿ ಬೈಲ್ನಲ್ಲಿ ಅಪಘಾತ ಪ್ರಕರಣ ಸಂಬಂಧ ಮೃತಪಟ್ಟ ಮಂಜುನಾಥ್ ಚುಲಕಿ ಕುಟುಂಬಸ್ಥರು ಆಕ್ರಂದನವನ್ನ ಇಡ್ತಾ ಇದ್ದಾರೆ. ಮಗನನ್ನ ಕಳ್ಕೊಂಡು ತಾಯಿ ಸುಮಂಗಲ ಗೋಳಾಡ್ತಾ ಇದ್ದಾರೆ. ಯಾವ ತಾಯಿ ತಾನೇ ಸಹಿಸ್ಕೊಳ್ಳಕ್ ಸಾಧ್ಯ ಇದೆ? ತಾನು ಹೆತ್ತಂತ ಮಗ ಈ ರೀತಿ ಅಪಘಾತದಲ್ಲಿ ದುರ್ಮರಣವನ್ನ ಹೊಂದಿದಾಗ ತಿಂಗಳ ಹಿಂದಷ್ಟೇ ತಂದೆಯನ್ನ ಮಂಜುನಾಥ್ ಕಳ್ಕೊಂಡಿದ್ರಂತೆ. ಆದರೆ ಈಗ ಮಂಜುನಾಥ್ನೇ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಆ ಸಾವಿನಿಂದ ಕುಟುಂಬ ಕಂಗೆಟ್ಟು ಹೋಗಿದೆ. ಸದ್ಯ ಮನೆಯನ್ನ ನಡೆಸ್ತಾ ಇದ್ದಿದ್ದು ಇದೇ ಮಗ. ಈಗ ಮಗನೇ ಇಲ್ವಲ್ಲ ಅಂತ ಹೇಳಿ ತಾಯಿ ಆಕ್ರಂದನವನ್ನ ಇಡ್ತಾ ಇದ್ದಾರೆ. ಮನೆಯಲ್ಲಿ ಮುಗಿಲು ಮುಟ್ಟಿದೆ ತಾಯಿ ಹಾಗೇನೆ ಸಂಬಂಧಿಕರ ಆಕ್ರಂದನ. ಅಪಘಾತದಲ್ಲಿ ಈಗ ಮೃತರ ಸಂಖ್ಯೆ ಜಾಸ್ತಿ ಆಗಿದೆ. 7 ಮಂದಿ ಮೃತಪಟ್ಟಿದ್ದಾರೆ. ಇದರಲ್ಲಿ ಮಂಜುನಾಥ್ ಅವರ ಕುಟುಂಬದ ಪರಿಸ್ಥಿತಿ ಇದು. ಇನ್ನು ಮೃತ ಯುವಕರು ಧಾರವಾಡದ ಸಾಯಿ ಫಾಸ್ಟ್ ಫುಡ್ನಿಂದ ಆರ್ಡರ್ ಪಡೆದು ಡೆಲಿವರಿಯನ್ನ ಮಾಡ್ತಾ ಇದ್ರು. ಯುವಕರ ಸಾವಿನ ಬಗ್ಗೆ ಹೋಟೆಲ್ ಮಾಲೀಕ ದೀಪಕ್ ಪಾಟೀಲ್ ಸಂತಾಪವನ್ನ ಸೂಚಿಸಿದ್ದಾರೆ. ಒಳ್ಳೆ ಜನ ಹುಡುಗರು ನನ್ನ ಅಂಗಡಿಗೆ ಬರುವಂಥವ್ರು. ನಿನ್ನೆ ಗೋಕರ್ಣಗೆನ ಹೋಗ್ಯಾರ ಅಂತೇಳಿ ಸುದ್ದಿ ಹತ್ತು. ಅವ್ರು ದಿವಸ ದುಡಿದು ತಮ್ಮ ಉಪಜೀವನ ನಡೆಸ್ಕೊತಿದ್ರು. ಅದು ನಮಗೆ ಕೇಳಿ ಭಾಳ ಆಘಾತ ಆತ. ದಿವಸ ಆದ್ರೆ ಅವ್ರಿಂತ ಅವ್ರ ಫ್ಯಾಮಿಲಿ ನಡೀತಿತ್ತು. ಆಮೇಲೆ ಒಳ್ಳೆ ಹುಡುಗರು ನಮ್ಮ ಕಡೆ ತೊಗೊಂಡು ಹೊಂಟಿಗೆ ಹೆಚ್ಚು ಕಮ್ಮಿ ಒಂದು 8-10 ವರ್ಷ ಆತ್ರಿ. ಅವರು ಒಳ್ಳೆ ಹುಡುಗರು ಇದ್ರೆ ಇದು ಆಗಬಾರ್ದಾಗಿತ್ತು. ಝೊಮ್ಯಾಟೊ ಸ್ವಿಗ್ಗಿ ಎರಡೋದ್ರೊಳಗೂ ಬರ್ತಿದ್ರು. ಹುಡುಗರೆಲ್ಲ ಚೆನ್ನಾಗಿ ಸ್ವಭಾವ ಇತ್ತು ಪಾಪ. ಅಂದ್ರೆ ಒಳ್ಳೆ ಇದ್ರಿ. ಅವ್ರಿಗೆ ಇದಾಗಿದ್ದು ಭಾಳ ಇದಾಗಿಬಿಡ್ತು ನಮಗಾಗ. ಇರಾನ್ ಮೇಲೆ ಮತ್ತೆ ಅಮೆರಿಕ ದಾಳಿ. ಇರಾನ್ ಶಹರ್ ಬುಷೆಹರ್ ಮೇಲೆ ಏರ್ ಸ್ಟ್ರೈಕ್. ಅಮೆರಿಕ ದಾಳಿಗೆ ಮತ್ತೆ ಇರಾನ್ ಕೌಂಟರ್. ಇದು ಮತ್ತೆ ವಾರ್ ಸ್ಟೋರಿ. ಕದನ ವಿರಾಮ ಆಗಿದೆ. ಎಲ್ಲವೂ ಸಹಜ ಸ್ಥಿತಿಯತ್ತ ಬರುತ್ತೆ ಅನ್ನೋ ಹೊತ್ತಲ್ಲೇ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಭಯಾನಕ ಯುದ್ಧ ನಡೀತಾ ಇದೆ. ಮುರಿದು ಬಿದ್ದಿದೆ ಕದನ ವಿರಾಮ. ಅಟ್ಯಾಕ್ ಅಂದರೆ ಇಲ್ಲಿ ದಾಳಿ ಪ್ರತಿದಾಳಿ ಎರಡೂ ಕೂಡ ಆಗ್ತಾ ಇದೆ. ಇರಾನ್ನ ಹಲವು ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಪಡೆಗಳಿಂದ ಇರಾನ್ನಲ್ಲಿ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿದೆ. ಇರಾನ್ ಶಹರ್ ಏರ್ಪೋರ್ಟ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬುಷೆಹರ್ ಪರಮಾಣು ಕೇಂದ್ರದ ಮೇಲೆ ಅಟ್ಯಾಕ್ ಆಗಿದೆ. ಚಬಹಾರ್ ಬಂದರು ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಉತ್ತರ ಇರಾನ್ನಲ್ಲಿ ರೈಲ್ವೆ ಸೇತುವೆಯ ಮೇಲೆ ದಾಳಿಯಾಗಿದೆ. ದಾಳಿಯಲ್ಲಿ 14 ಮಂದಿ ಸಾವನ್ನಪ್ಪಿದ್ದಾರೆ. 78 ಜನರಿಗೆ ಗಾಯ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಗೋರ್ಗನ್ ರೈಲ್ವೆ ಮಾರ್ಗದ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿದೆ. ಮತ್ತೆ ಎಚ್ಚರಿಕೆಯನ್ನು ಕೂಡ ಅಮೆರಿಕ ಮತ್ತೆ ಕೊಟ್ಟಿದೆ. ಪರಮಾಣು ಕೇಂದ್ರದ ಮೇಲೆ ದಾಳಿಯಾಗಿದೆ. ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ. ಚಬಹಾರ್ ಬಂದರು ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಪರಿಣಾಮ 14 ಜನ ಸಾವನ್ನಪ್ಪಿದ್ದಾರೆ. 70ಕ್ಕೂ ಹೆಚ್ಚು ಜನರಿಗೆ ಈ ದಾಳಿಯಲ್ಲಿ ಗಾಯ ಆಗಿದೆ.
ಅಮೆರಿಕ ದಾಳಿಗೆ ಇರಾನ್ ಕೂಡ ಕೌಂಟರ್ ಅನ್ನ ಕೊಡ್ತಾ ಇದೆ. ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕೌಂಟರ್ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇರಾನ್ ದಾಳಿಗೆ ಅಮೆರಿಕದ ಕಚೇರಿ ಹೊತ್ತಿ ಉರಿದಿದೆ. ಬಹ್ರೇನ್ನ ಮನಮಾದ ಹಲವೆಡೆ ಇರಾನ್ ದಾಳಿಯನ್ನ ಮಾಡಿದೆ. ಕುವೈತ್ನಲ್ಲಿರುವಂತಹ ಸೇನಾ ನೆಲೆಯನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಒಂದ್ ಕಡೆ ಅಮೆರಿಕ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟರೆ, ಅಮೆರಿಕಾಗೆ ಇರಾನ್ನ ಪಡೆಗಳು ಎಚ್ಚರಿಕೆಯನ್ನ ಕೊಟ್ಟಿದೆ. ಅಮೆರಿಕ ದಾಳಿಯನ್ನ ಮಾಡಿದ್ರೆ ವಿನಾಶಕಾರಿ ಪ್ರತಿಕ್ರಿಯೆಯನ್ನ ನಾವು ನೀಡಬೇಕಾಗುತ್ತೆ. ಹರ್ಮುಜ್ ಜಲಸಂಧಿಯನ್ನ ಮುಚ್ಚಲ್ಲ ಅಂತೇಳಿ ಇರಾನ್ ಹೇಳಿದೆ. ಕುವೈತ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡಿದೆ. ಇನ್ನು ಅಮೆರಿಕಾಗೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ದಾಳಿಯ ತೀವ್ರತೆ ಯಾವ ತರ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಅಮೆರಿಕದ ಸೇನಾ ನೆಲೆಗಳು ಉಡೀಸಾಗಿದೆ, ಕಚೇರಿಗಳು ಉಡೀಸಾಗಿದೆ.